ಸೀರಿಯಸ್ಲಿ ಬಿಗ್ ಸಲ್ಯೂಟ್ ಟು ದಿಸ್ ಆರ್ಮಿ ಪೀಪಲ್. ಇವರಿಲ್ಲ ಅಂದರೆ ನಾವು ನಿಜವಾಗ್ಲೂ ಇಷ್ಟು ಸೇಫಾಗಿ ಇಂಡಿಯಾದಲ್ಲಿರೋಕ್ಕೆ ಚಾನ್ಸೇ ಇರ್ತಾ ಇರಲಿಲ್ಲ. ಹಾಗೂ ಹಿಂಗೂ ಈ ಕೇಸರಿ ತೊಗೊಳೋದ್ರಲ್ಲಿ ನಾವು ಮೋಸ ಹೋದ್ವಿ. ಬೇರೆ ಕಡೆ 200 ರೂಪಾಯಿ, ನಾವು ಕೊಟ್ಟಿದ್ದು 300 ರೂಪಾಯಿ. ಹಲೋ ಬ್ಯೂಟಿಫುಲ್ ಸರ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಟ್ರಿಪ್ನ ಡೇ 3 ಆ್ಯಂಡ್ ಇವತ್ತು ನಾವು ಎಲ್ಲಪ್ಪ ಇದ್ದೀವಿ, ಶ್ರೀನಗರ್ ರೂಮಿಂದ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಸ್ಟೇ ಎಲ್ಲ ತುಂಬಾ ಚೆನ್ನಾಗಿತ್ತು, ಫುಡ್ ಸಹ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಅದ್ರದ್ದು ನಾನು ರೀಲ್ ಸಹ ಮಾಡಾಕ್ತೀನಿ, ರೂಮ್ ಎಲ್ಲ ಹೇಗಿತ್ತು ಅನ್ನೋದ್ರ ಬಗ್ಗೆ. ಆ್ಯಂಡ್ ಇವತ್ತು ನಾವು ಎಲ್ಲಿ ಹೋಗಿ ಸ್ಟೇ ಮಾಡ್ತಾ ಇದ್ದೀವಿ, ಸೀರಿಯಸ್ಲಿ ನನಗೂ ಐಡಿಯಾ ಇಲ್ಲ. ಆನ್ ದ ವೇ ಹೋಗ್ತಾ ಏನೇನು ಇರುತ್ತೆ, ಏನೇನು ನೋಡ್ತೀವಿ ಅನ್ನೋದೆಲ್ಲನೂ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಆ್ಯಂಡ್ ಯಾರ್ಯಾರು ಇನ್ನು ಡೇ 1 ಡೇ 2 ವಿಡಿಯೋ ಎಲ್ಲ ನೋಡಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಮಿಸ್ ಮಾಡಿದೆ ವಿಡಿಯೋಸ್ನ ನೋಡಿ. ಆದಷ್ಟು ನಾನು ಡೀಟೇಲ್ಡ್ ವಿಡಿಯೋ ವಿತ್ ಪ್ರೈಸಿಂಗ್ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ. ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾ ಇದ್ರೆ ಅದು ನಿಮಗೆ ಖಂಡಿತವಾಗ್ಲೂ ಯೂಸ್ಫುಲ್ ಆಗುತ್ತೆ ಇಲ್ಲಿ ಬಂದು ಬಾರ್ಗೇನ್ ಮಾಡೋಕ್ಕೆಲ್ಲ. ಸೊ ತಡ ಮಾಡಿದೆ, ಬನ್ನಿ ಡೇ 3 ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇದು ನನ್ನ ಇವತ್ತಿನ ಕಾಸ್ಟ್ಯೂಮ್. ಏಜು ಆ್ಯಪಲ್ಲಿ ತೊಗೊಂಡಿದ್ದು ಸಿಂಗಲ್ ಪೀಸ್ ಡ್ರೆಸ್ ಇದು. ಅದಕ್ಕೆ ನಾನು ಥರ್ಮಲ್ ಪ್ಯಾಂಟ್ನ ಪೇರಪ್ ಮಾಡ್ಕೊಂಡಿದ್ದೀನಿ ಸ್ಕಿನ್ ಕಲರಲ್ಲಿ. ನೆನ್ನೆ ಏನು ಬ್ಲ್ಯಾಕ್ ಕಲರ್ ಹಾಕಿದ್ವಿ ಅದು ಕುದುರೆ ಮೇಲೆ ಕೂತಾಗ ಫುಲ್ ಹಾಳಾಗ್ಬಿಟ್ಟಿದೆ, ಅದು ಮತ್ತೆ ಯೂಸ್ ಮಾಡೋಕ್ಕಾಗಲ್ಲ ಹೋಯಿತು. ಮತ್ತು ಒಂದು ಚಿಕ್ಕದು ಸ್ಟಾರ್ ಶೇಪಲ್ಲಿರೋ ಇಯರಿಂಗ್ನ ಹಾಕ್ಕೊಂಡಿದ್ದೀನಿ, ಮತ್ತು ಬಟರ್ಫ್ಲೈ ಶೇಪಲ್ಲಿರೋ ಒಂದು ಚಿಕ್ಕ ಚೈನ್ನ ಹಾಕ್ಕೊಂಡಿದ್ದೀನಿ. ಇದು ಎಕ್ಸಿಬಿಷನಲ್ಲಿ ಏನೋ ತೊಗೊಂಡಿದ್ದು, 30 ರೂಪೀಸ್ ಅಷ್ಟೇ ಇದು. ಆ್ಯಂಡ್ ಹಿಯರಿಂಗ್ ಬಂದು ಪ್ರಿಯಾಂಕಂದು, ನನ್ನ ಕಸಿನ್ದು. ಸೊ ಇದಿಷ್ಟೇ ಸಿಂಪಲ್ ಔಟ್ಫಿಟ್, ಯಾಕಂದರೆ ಬೇಗ ಹೊರಡಬೇಕಿತ್ತು. ಇವತ್ತು ನಾವು 8:30 ಅಷ್ಟರಲ್ಲೇ ಹೊರಡಬೇಕಂತ ಹೇಳಿದರು. ರಾತ್ರಿ ಅಂತೂ ನೆನ್ನೆ ತುಂಬ ಟಯರ್ಡ್ ಆಗಿತ್ತು ಸ್ನೋಫಾಲ್ ಹತ್ರ ಹೋಗಿ ಆ ಚಳಿಗೆ. ಆ್ಯಂಡ್ ಗ್ಲೌಸ್ ಸಹ ಇಲ್ಲೇ ಇದೆ. ಸೊ ಈ ಗ್ಲೌಸ್ನೇ ನಾನು ಯೂಸ್ ಮಾಡ್ತಾ ಇರೋದು. ಇವಾಗ ನಾವು ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೀವಿ. ಬ್ರೇಕ್ಫಾಸ್ಟ್ ತಿನ್ಕೊಂಡು ಚಕಾಚಕ್ ಅಂತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತೀವಿ. ಇವತ್ತು ತುಂಬ ಲಾಂಗ್ ಡ್ರೈವ್ ಇದೆಯಂತೆ, ನೋಡೋಣ ನಾವು ಸ್ಟಾರ್ಟ್ ಎಷ್ಟೊತ್ತಿಗೆ ಮಾಡ್ತೀವಿ, ಎಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತೀವಿ ಅಂತ. ಇವತ್ತು ಬೆಳಗ್ಗೆ ನಮಗೆ ಬ್ರೇಕ್ಫಾಸ್ಟಲ್ಲಿ ಇದ್ದಿದ್ದು ವೆರಿ ಟೇಸ್ಟಿ ಉಪ್ಮಾ, ಬ್ರೆಡ್ ಜಾಮ್ ಮತ್ತು ಪೋಹಾಗೆ ನಾನು ಎಕ್ಸ್ಟ್ರಾ ಕರ್ಡ್ ಇಸ್ಕೊಂಡು ಹಾಕ್ಕೊಂಡು ತಿಂದೆ. ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಮಾಡೋದ್ರಿಂದ ಅವರೆಲ್ಲ ಏನೋ ಒಂಥರ ರೆಸ್ಪೆಕ್ಟ್ ಜಾಸ್ತಿನೇ ಕೊಡ್ತಾಯಿದ್ರು. ನನಗಂತೂ ಸಖತ್ ಖುಷಿ ಆಗ್ತಾಯಿತ್ತು. ಅಟ್ಲೀಸ್ಟ್ ಏನಿಲ್ಲ ಅಂದರೂ ಅವ್ರು ಅಷ್ಟು ಪ್ರೀತಿಯಿಂದ ರೆಸ್ಪೆಕ್ಟ್ ಕೊಡ್ತಾಯಿದ್ರಲ್ಲ ಅಂತ. ಇವಾಗ ಚೆಕ್ಔಟ್ ಮಾಡಿ ನಾವು 8:45ಗೆ ಹೊರಡ್ತಾ ಇದ್ದೀವಿ. ಚೆಕ್ಔಟ್ ಪ್ರಾಸೆಸ್ ಎಲ್ಲ ಮುಗೀತು, ಬ್ರೇಕ್ಫಾಸ್ಟ್ ಸಹ ಮುಗೀತು. ಸೊ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ. ನನಗೆ ಆರ್ಮಿ ರಿಯಲ್ ಸ್ಟೋರಿ ಮೂವೀಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ, ಗೂಸ್ ಬಂಪ್ಸ್ ಬಂದುಬಿಡುತ್ತೆ. ಇವಾಗ ಲೇಟೆಸ್ಟಾಗಿ ಅಮರನ್ ಮೂವಿನೂ ಸಕ್ಕತ್ತಾಗಿತ್ತು. ಉರಿ ಇರ್ಬೋದು, ರಾಜಿ 72 ಅವರ್ಸು, ಗಾಜಿ ಅಟ್ಯಾಕು, ಮತ್ತು ಎಷ್ಟೊಂದು ಸೀರೀಸ್ ಸಹ ನೋಡಿದ್ದೀನಿ. ನಂಗೆ ಸಕ್ಕತ್ ಇಷ್ಟ ಇತ್ತು ಈ ಥರ ಆರ್ಮಿ ನೋಡಬೇಕಂತ. ಸೊ ತುಂಬ ಕಡೆ ಎಲ್ಲ ಕಡೆನೂ ಆರ್ಮಿಗಳು ನಿಂತಿರ್ತಾರೆ, ಎಷ್ಟು ಅವರು ನಮಗೆ ಸೆಕ್ಯೂರಿಟಿ ಕೊಡ್ತಾ ಇದ್ದಾರೆ ಅಂತ. ಸೊ ಆನ್ ದ ವೇ ಹೋಗುವಾಗಲೂ 3-4 ಕಡೆ ಸ್ಟಾಪ್ ಮಾಡಿ ಆ ಥರ ಚೆಕ್ಕಿಂಗ್ ಎಲ್ಲ ಮಾಡ್ತಾಯಿದ್ರು. ನನಗಂತೂ ಒಂಥರ ಗೂಸ್ ಬಂಪ್ಸ್ ಬಂದಂಗೆ ಆಯಿತು ಅವ್ರನ್ನೆಲ್ಲ ನೋಡಿ. ಸಖತ್ ಖುಷಿ ಆಯಿತು. ಸೊ ಇಲ್ಲಿ ಡ್ರೈ ಫ್ರೂಟ್ಸ್ ಬಂದು ರೀಸನಬಲ್ ಪ್ರೈಸಲ್ಲಿರುತ್ತೆ. ಅದ್ರ ಜೊತೆಗೆ ಕ್ವಾಲಿಟಿನೂ ತುಂಬ ಚೆನ್ನಾಗಿರುತ್ತಂತೆ. ಅದಕ್ಕೆ ನಾವು ಡ್ರೈ ಫ್ರೂಟ್ಸ್ನ ನೋಡೋಕ್ಕೆ ಬಂದಿದ್ದೀವಿ ಈ ಶಾಪಿಗೆ. ನೋಡಿ ಹೆಂಗೆ ಹೋಗೇ ಬರ್ತಾ ಇದೆ ಬಾಯಲ್ಲೆಲ್ಲ. 300 रुपीज़ 1 ग्राम, फिर उसी हिसाब से रेट जाता है. बाकी ये जो सैफरन है सर, एक्चुअली इसकी कोई एक्सपायरी डेट भी नहीं होती है. इसको जितना भी टाइम घर में रखना चाहोगे रख लीजिए, खाली फ्रिज में मत रखा करो. फ्रिज में मत रखा करो, फ्रिज से बाहर, रेफ्रिजरेटर से बाहर को इसकी कोई एक्सपायरी डेट नहीं होती है. तो ये होता है केस है. अगर केसर की पेस्ट्री प्योरिटी देखोगे ना भैया, केसर की जो शेप है ना हमेशा मोटी और पतली होती है. एक तरफ से मोटी, अगर आप पीछे की तरफ नजर मारोगे वो रहती है पतली. सेकंड पहचान, आपके हाथ में जितना भी सैफरन है भैया, आप डालो पूरा जुबान पे, डालो पूरा मुंह में. ಬಾಯಲ್ಲಿ ಹಾಕೋಬೇಕಂತೆ, ಕಹಿ ಇರಲ್ವಾ? डालो पूरा मुंह में.
केसर एक्चुअली चबाने में हल्का सा कड़वा लगना चाहिए, ठीक है सर। केसर ಕಡ್ವಾ ಅಂದರೆ ಕಹಿನೇ कड़वा लिटिल बिट। ಅನಿಸ್ತಾ ಇಲ್ವಾ? ಒಂದು ಸ್ವಲ್ಪ ಕಹಿ ಅಂತೆ ಅಷ್ಟೇ. और अपना जो कलर छोड़ेगा ना वापस, केसर का कलर है रेड ರೆಡ್. और कलर येलो आना चाहिए। येलो छोड़ा ओरिजिनल है, रेड छोड़ा डुप्लीकेट है। ಹಾಂ ಹಾಂ ಇಲ್ಲ आप कहाँ से हो ಅದು सर? ಕಹಿನೇ ಇರುತ್ತೆ. कहाँ से हो मैम? ಮೈಸೂರು, ಕರ್ನಾಟಕ, साउथ। ಸೌತ್ ಸೆ. ಹಾಂ. तो ये फिर पैकिंग है मैम। 1 ಗ್ರಾಮ್ ಕೇಸರ್ ತೊಗೊಂಡ್ವಿ, 350 ಇದೆ. ಅವ್ರು ನಮಗೆ ಕೊಟ್ಟಿದ್ದು 300 ರುಪೀಸ್. ಬಿಲ್ಲೇ ಕೊಡಲಿಲ್ಲ ವಿನೋ. ನೀನು ತಗೊಂಡಿದ್ದು 300 ರೂಪಾಯಿ ಬನ್ನಿ ಮುಗಿಸ್ಕೊಂಡು ಬಂಡವಾಳ ಹಾಕೊಂಡು ಅವನಿಗೆ ಕಮಿಷನ್ ಅದಕ್ಕೆ ನಾವು ಕೊಡ್ತಿದ್ದು ಜ್ಯೂಸು, ಸ್ವಲ್ಪ ಡ್ರೈ ಫ್ರೂಟ್ಸು, ಡ್ರೈ ಫ್ರೂಟ್ಸ್ ಸ್ಯಾಂಪಲ್ಸ್ ತಿಂದಿದ್ದಕ್ಕಾಯ್ತು. 300 ರೂಪಾಯಿ ಬಿಲ್ ಕೊಟ್ಟೆ ಇದ್ದೆ ತಿಳ್ಕೊಂಡು ಬರ್ಬೇಕಷ್ಟೇ. ಅದೇನೆ. ಮತ್ತೆ ಬೇಡ ಅಂದ್ರೆ ವಾಪಸ್ ಬಟ್ ಆದ್ರೆ ರಿಯಲ್ ಇರ್ಬೋದು ಇದು. ಎಲ್ಲ ಐತಿ ಇಲ್ಲಿ. ರಿಯಲ್ ಐತೆ ಮಾತ್ರ. ಫುಲ್ ನನ್ನ ನಾಲ್ಗೆ. ಕರ್ನಾಟಕದಲ್ಲೂ ಟ್ರೈ ಮಾಡ್ತಿದಾರಲ್ಲ. ಹೌದಾ ಬೆಳೆಯಕ್ಕೆ? ಇಂಡೋರ್ ಅಲ್ಲಿ. ಓ ಫುಲ್ ಎಲ್ಲೋ ಆಯ್ತು ಮಾತ್ರ ನಾಲ್ಗೆ. ಒಂಚೂರು ಕಹಿ ಐತೆ. ತಕ್ಷಣ ಕಲರ್ ಬಿಡಲ್ಲ ಅಲ್ವಾ? ಇಲ್ಲ ಒದ್ದೆಗ್ ಬಿಡ್ಬೋದು, ಗೊತ್ತಿಲ್ಲ. ಇಲ್ಲ, ಹಾಲಿಗೆ ಹಾಕಿಟ್ರು ಅರ್ಧ ಗಂಟೆ ಹಾಕಿಟ್ಟ ಮೇಲೆ ಅದು ಕಲರ್ ಚೇಂಜ್ ಆಗೋದು. ನೀವು ಹತ್ರ ಇರೋದು ಒರಿಜಿನಲ್? ಹಾ, ಒರಿಜಿನಲ್ ಅಂತಾನೆ ತಂದ್ರೆ. ಅಂದ್ರೆ ಯೂಶುವಲ್ ಕೇಸರಿ ತಕ್ಷಣ ಕಲರ್ ಬಿಡಲ್ಲ. ಸೊ ಇವಾಗ ಆನ್ ದ ವೇ ಬರುವಾಗ ಬೀಚ್ ಬೆಹರಾ ಅಂತ ಸಿಟಿ ಆ್ಯಕ್ಚುಲಿ ಇದು. ಸೊ ಇಲ್ಲಿ ಸ್ವಲ್ಪ ಬೇಕ್ರಿ ಐಟಮ್ಸು, ಫ್ರೂಟ್ಸ್ ಎಲ್ಲ ನೋಡಿದ್ವಿ. ಸೊ ಅದಕ್ಕೆ ಒಂದು ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತ ನಿಲ್ಸಿದ್ದೀವಿ. ನೋಡೋಣ ಏನೇನು ಸಿಗುತ್ತೆ ಇಲ್ಲಿ. ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಐಟಮ್ಸ್ ಹೆಂಗೆ ಜೋಡಿಸಿದ್ದಾರೆ ಅಂತ. ಸ್ವೀಟು ಇದೆ ಮತ್ತು ನಮ್ಕೀನೂ ಇದೆ. ಸೊ ಇದ್ರಲ್ಲಿ ಒಂದು ಸ್ವಲ್ಪ ಏನಾದರೂ ಹಾಗೆ ಟೇಸ್ಟ್ ಮಾಡ್ತೀವಿ. ನೋಡೋಕೆ ಮಾತ್ರ ಯಮ್ಮಾಗಿ ಕಾಣಿಸ್ತದೆ ಎಲ್ಲನೂ. ಬ್ರೆಡ್ ಥರ ತೊಗೊಂಡಿದ್ವಿ. ಅಂದರ್ ಸೆ ಸಾಫ್ಟ್, ಬಾಹರ್ ಸೆ ರಫ್ ಹೈ, ಮತ್ತು ಸಪ್ಪೆ ಇದೆ, ಬಿಸಿ ಬಿಸಿ ಆಗಿದೆ. ಮೇಲೆ ಎಳ್ಳೆಲ್ಲ ಹಾಕ್ಬಿಟ್ಟು ಮಾಡಿದ್ದಾರೆ, ಚೆನ್ನಾಗಿದೆ. ಈ ಥರದ್ದು 3 ಥರ ಬ್ರೆಡ್ಸ್ನ ತೊಗೊಂಡಿದ್ದೀವಿ. 10 ರೂಪಾಯಿ ಅಷ್ಟೇ. ಒಂದು 5 ಥರ ತಿಂದ್ವಿ, 50 ರೂಪಾಯಿ ಆಗಿದೆ. ಸಖತ್ ಕಮ್ಮಿ ಆ್ಯಕ್ಚುಲಿ. कितना है भैया? 50 रुपया कीवी। हाँ 100 का 3, 100 का 3. 100 का 3. ಇದೆಲ್ಲ ಬಂದು ಲೋಕಲ್ ಮಾರ್ಕೆಟ್. ಸೊ ದಿನಸಿ ಅಂಗಡಿಗೆ ಬಂದಿದ್ದೀವಿ ಡ್ರೈ ಫ್ರೂಟ್ಸ್ ಕೇಳೋಕ್ಕೆ. ಯಾಕಂದರೆ ಅಲ್ಲಿ ತುಂಬ ಕಾಸ್ಟ್ಲಿ ಇತ್ತು ಡ್ರೈ ಫ್ರೂಟ್. ಅರ್ಧ ಕೆಜಿಗೆ 800 ರುಪೀಸ್ ಆ ಥರ. ಸೊ ನೋಡಿ ನಮ್ಮ ಥರನೇ ಸೇಮ್ ಲೋಕಲ್ ಮಾರ್ಕೆಟ್ ಇಲ್ಲಿ. ಸೊ ಇದು ಬಂದು ವಾಲ್ನಟ್ಸ್. कितने किलो भैया? 350 रुपीस किलो ಅಂತೆ. ಸೊ 1 kg ಇದು ಪೂರ್ತಿ ಓಪನ್ ಮಾಡಾದ್ಮೇಲೆ ಅರೌಂಡ್ 400 ಗ್ರಾಮ್ಸ್ ಬರುತ್ತಂತೆ. ನಾವೇ ಓಪನ್ ಮಾಡ್ಕೋಬೋದು. यूट्यूबर हो? वीडियो के लिए ऐसा ओपन कर दो. अच्छा अच्छा आप यूट्यूबर हो? यूट्यूब चैनल है? हाँ. कितने फॉलोअर्स हैं? 50,000. 50,000. Where from you? हाँ? Where from you? ಮೈಸೂರು, ಕರ್ನಾಟಕ. Okay. ಸುಮ್ಮನೆ ಹೇಳ್ದೆ ನೋಡಿ 50,000 ಅವರೇ ಅಂತ. ಯಾಕಂದ್ರೆ ವಿನೋ ಹೇಳ್ಕೊಟ್ಟಿದ್ದ ಹತ್ರ. ऐसा ओपन करो भैया. ನೋಡಿ हाँ 1 piece. हाँ 1 पीस या 2 पीस ನೋಡಿ. और एक बार ऐसा करो. ಜಸ್ಟ್ ಕೈಯಲ್ಲೇ ಹಿಂಗೆ ಹೊಡೆದ್ಬಿಟ್ಟು ಓಪನ್ ಮಾಡಿಬಿಡ್ತಾ ಇದ್ದಾರೆ ಈಸಿಯಾಗಿ. ಆ್ಯಂಡ್ ವಾಲ್ನಟ್ ಟೇಸ್ಟ್ ಆ್ಯಕ್ಚುಲಿ ನಮ್ಮ ಕಡೆಗಿಂತನೂ ಚೆನ್ನಾಗಿದೆ. 2 ಪೀಸ್ ಸಿಗುತ್ತೆ ಒಂದರಲ್ಲಿ. ಅರೌಂಡ್ 400 ಗ್ರಾಮ್ಸ್ ಬರುತ್ತಂತೆ ಹೊಡೆದ ಆದಮೇಲೆ ಅಪ್ರಾಕ್ಸಿಮೇಟ್ಲಿ. ಟೇಸ್ಟ್ ಚೆನ್ನಾಗಿದೆ ನೋಡಿ. ಹೋಲ್ ನಟ್ಸ್ ಇದು. ಹಾಂ ಅಷ್ಟೇ. ಹಿಂಗೆ ಓಪನ್ ಮಾಡೋದಷ್ಟೇ ನೋಡಿ. ಓಪನ್ ಆಗೋಯ್ತು. पापा स्टोन ब्रेसलेट्स ಕೊಟ್ಟ ತಿನ್ನಕ್ಕೆ. मांगने वाला ऐसा ओपन हो जाएगा. दे दूं भैया? ಆಮೇಲೆ ತೂಕ ಎಲ್ಲ ಮೋಸನೇ ಇಲ್ಲ. 1 kgಗೆ ನೀವು ನೋಡ್ಬೋದು ಇಲ್ಲಿ ಇಷ್ಟೊಂದು ಆ್ಯಪಲ್ಸ್ ಬಂದಿದೆ. 10ಕ್ಕಿಂತ ಜಾಸ್ತಿ ಆ್ಯಪಲ್ ಬಂದಿದೆ. 1 ಕಿಲೋಗೆ 50 ರೂಪಾಯಿ 1 kg ಆ್ಯಪಲ್. 1 2 3 4 5 इधर एक ग्रेवी आ गया ना 1125.
कितना भैया 1125 ರೂಪಾಯಿ ಬರು. थैंक यू भैया ಓಕೆ ಥ್ಯಾಂಕ್ ಯು ಭಯ್ಯ. ಓಕೆ ಪಾಪ ಎಲ್ಲ ಕಾಲ್ ಕೆ ಜಿ ತೊಗೊಂಡಿದ್ದೀವಿ, ಡಿಸ್ಕೌಂಟನ್ನು ಮಾಡಿಕೊಟ್ರು. ಎಲ್ಲ ಒಂದು ಕಾಲ್ ಕೆ ಜಿ ಫ್ರೂಟ್ಸ್ ತೊಗೊಂಡ್ವಿ. 1200 ಏನೋ ಆಗಿತ್ತು. ಡಿಸ್ಕೌಂಟ್ ಪ್ರೈಸ್ ಫಸ್ಟ್ ಆಫ್ ಆಲು. ಅದ್ರ ಮೇಲೆ ಇನ್ನೂ 100 ರೂಪಾಯಿ ಡಿಸ್ಕೌಂಟ್ ಮಾಡಿ 1100 ತೊಗೊಂಡ್ರು. ಪಿಸ್ತಾ ಬಂದು ಸಾಲ್ಟೆಡ್ ಪಿಸ್ತಾ ಸಕ್ಕತ್ತಾಗಿದೆ ಟೇಸ್ಟು. ಸೊ ಎಲ್ಲನೂ ಸುಮ್ಮನೆ ಇಲ್ಲೇ ನಾವುಗಳು ತಿನ್ನೋಕ್ಕೆ ಅಂತಲೇ ತೊಗೊಂಡಿದ್ದೀವಿ. ಸೊ ಈಗ ನೋಡಿ ಈ ಥರ ಎಲ್ಲ 10 ರುಪೀಸ್ ಪ್ಯಾಕೆಟ್ ಇದೆ. ಹೇಗೆ ಹೌದು. ಸೊ ನನ್ನ फेवरेट कड़ले बीजा 10 रुपीज़ पैकेट. और क्या है? बस 2 है, यही है. ओके, ये दे 20 ರೂಪಾಯಿ. ಆನ್ ದ ವೇ ನಾವಿವಾಗ ಇಲ್ಲಿ ಆ್ಯಪಲ್ ಟ್ರೀ ಇರೋ ಜಾಗದಲ್ಲಿ ನಿಲ್ಲಿಸಿದ್ದೀವಿ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು, ಸೊ ಹಾಗೆ ನಿಮಗೂ ತೋರಿಸೋಣ ಅಂದ್ಕೊಂಡೆ. ನೀವು ನೋಡ್ಬೋದು ಸುತ್ತ ಎಷ್ಟು ಆ್ಯಪಲ್ ಟ್ರೀ ಇದೆ ಅಂತ. ಸೊ ಇಲ್ಲೆಲ್ಲ ಇದೆ. ಒಂದೇ ಒಂದು ಆ್ಯಪಲ್ ಪರ್ಮಿಷನ್ ತೊಗೊಂಡು ಕಿತ್ತಿದ್ದೀನಿ. ಸೊ ಫ್ರೆಶ್ ಆ್ಯಪಲ್ ಟೇಸ್ಟ್ ಮಾಡೋಣ ಅಂತ. ಸಖತ್ ಜ್ಯೂಸಿಯಾಗಿ ಸ್ವೀಟಾಗಿ ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಫ್ರೆಶ್ ಆ್ಯಪಲ್ ಜ್ಯೂಸ್, ಆ್ಯಪಲ್ ಸೀಡರ್ ವೆನಿಗರ್ ಎಲ್ಲನೂ ಇದೆ. ಸೊ ಏನೇನು ನೋಡಬೇಕು ಇನ್ನು ಫ್ರೆಶ್ ಆ್ಯಪಲ್ ಜ್ಯೂಸ್ ಅಂತೂ ಕುಡಿತೀವಿ. ಸೊ ಇದಿಷ್ಟನ್ನ ತೋರಿಸೋಣ ಅಂದ್ಕೊಂಡೆ. ಹಾಗೆ ಆ ಕಡೆನೂ ಒಂದು ಕ್ಲಿಪ್ಪಿಂಗ್ನ ನಾನು ನಿಮಗೆ ತೋರಿಸ್ತೀನಿ. ಎಲ್ಲ ಕಡೆ ತುಂಬಾ ಆ್ಯಪಲ್ಸ್ ಫುಲ್ ತುಂಬಿದೆ. ಅವ್ರು ಏನಕ್ಕೆ ಕೀಳಕ್ಕೆ ಬಿಡ್ತಾ ಇಲ್ಲ ಅಂದರೆ ಬಂದಿರೋರು ಅದನ್ನು ನೋಡಿ ಎಂಜಾಯ್ ಮಾಡಲಿ ಅನ್ನೋ ರೀಸನ್ಗೆ. ಯಾಕಂದರೆ ನಮ್ಮ ಕಡೆ ಈ ಥರ ಆ್ಯಪಲ್ ಟ್ರೀ ಎಲ್ಲ ತುಂಬಾ ಕಮ್ಮಿ. ಬಟ್ ಇಲ್ಲಿ ತುಂಬಾ ಚೆನ್ನಾಗಿದೆ. ಆ್ಯಪಲ್ ಪಿಕಲ್ಲು, ಗಾರ್ಲಿಕ್ ಪಿಕಲ್, ಜಾಮ್ಗಳು ಎಲ್ಲ ಇಟ್ಟಿದ್ರೆ. ಆ್ಯಪಲ್ ಸಿಡರ್ ವೆನಿಗರ್ ಇಲ್ಲಿ ಬಂದು 1/2 ಲೀಟರ್ ಎಷ್ಟು ಬೇನು. ये यूट्यूबर है उसका दिखा दो. 500 रुपीಸ್. ಪ್ಲಾಸ್ಟಿಕ್ ಬಾಟಲಲ್ಲಿದೆ, ಕ್ಯಾರಿ ಮಾಡ್ಬೋದು ಅನಿಸುತ್ತೆ. ಇದೆಲ್ಲ ಬಂದು ಪಿಕಲ್ಸ್ ಟೇಸ್ಟ್ ಮಾಡೋಕೆ ಕೊಡ್ತಾ ಇದ್ದಾರೆ. ಬೇಕಂದರೆ ನಾವು ಕ್ಯಾರಿ ಮಾಡ್ಬೋದು, ತೊಗೊಂಡು ಹೋಗ್ಬೋದು. ಚಟ್ನಿಗಳು ಒಂಚೂರು ನಮ್ಮ ಕಡೆ ಥರ ಒಂಥರ ಫೀಲ್ ಆಯ್ತು ಈಗ. ಹೌದು, ಚಟ್ನಿ ಅಲ್ವಾ? ಯಾವುದು? ये लोटस स्टेम है, ये गार्लिक चटनी, गार्लिक पिकल और ये एप्पल ಲೋಟಸ್ ಸ್ಟೆಮ್ कौन सा है? ಹೆಲ್ದಿ. ಅದು ಇವಾಗ ಟ್ರೆಂಡಿಂಗು ಇವಾಗ. ಗೋಬಿ ಮಂಚೂರಿಗೆ ಇವಾಗ ಸೋಯಾ और ये गार्लिक चटनी या पराठे के साथ खा सकते हैं. ये पिकल है, ये बीपी के लिए ज़्यादा यूज होता है. ಲೋಟಸ್ ಸ್ಟೆಮ್ ಅಲ್ಲಿ ಅಂದರೆ ತುಂಬ ಹೆಲ್ದಿ. ಇದೆಲ್ಲ ಬಂದು ಜಾಮ್, वॉलनट एप्पल जैम, चेरी एंड मॉलबेरी. ಈ ಕುಡಿಯೋ ರಾಯಿ ಪ್ರೊವೈಡ್ ಕೊಡ್ತೀವಿ. ಆ್ಯಂಡ್ ಫ್ರೆಶ್ ಆ್ಯಪಲ್ ಜ್ಯೂಸ್ ಕೊಟ್ಟಿದ್ದಾರೆ. ನಾನು ವಿಡಿಯೋ ಹೇಳಿದ್ರಲ್ಲ ಅದಕ್ಕೆ. भैया इसमें शुगर डाला है? नहीं मैम, फ्रेश जूस इसमें ना शुगर जाता है ना वाटर जाए, पूरा प्योर बनता है. अगर आपके सामने भी बनाना है तो हम आपके सामने भी बनाएंगे. अच्छा है. बनाने का वीडियो बना सकते हैं. हाँ ತಗೋ, ಇದು ಕುಟ್ಕೊಂಡು ನಾನು ಅಲ್ಲಿ ಮಾಡಿಸ್ಕೊಂಡು. ಸೊ ಓಕೆ ऐसा बनाएंगे. ಸೊ ನಮ್ಮ ಕಡೆ ಎಲ್ಲ ಇದನ್ನ ಏನಪ್ಪ, हमारे में ना पाइनएप्पल बनाएंगे ऐसा, सिर्फ पाइनएप्पल. हाँ, ಫ್ರೆಶ್ ಆ್ಯಪಲ್ ನೋಡಿ. ಈ ಸಾರಿ ಗೋಲ್ಡನ್ ಆ್ಯಪಲ್ ಬಂದು ತುಂಬಾ ಸ್ವೀಟ್ ಇರುತ್ತೆ ಮತ್ತು ರಸನೂ ಜಾಸ್ತಿ ಬಿಡುತ್ತೆ ಇದರಲ್ಲಿ. ಸೊ ಒಂದು ಆ್ಯಪಲ್ಗೆ एक ग्लास में कितने एप्पल्स डालेंगे भैया? 4-5 एप्पल्स. 4 to 5 ಆ್ಯಪಲ್ಸ್ನ ಹಾಕ್ತಾರೆ. ಸೊ ಈ ಥರ ನಾನು ತಿಂತಾ ಇರೋದು ಈ ಆ್ಯಪಲು ಬಿದೋಗಿತ್ತು, ಎತ್ಕೊಂಡು ತಿಂತಾ ಇದ್ದೀನಿ ನೋಡಿ. ಇಷ್ಟು ತಿಂದಿದ್ದೀನಿ ಈ ಸೈಡು. ಇದು ಮರಳಾಗಿ ತುಂಬ ಟೇಸ್ಟಿಯಾಗಿದೆ. ಅದು ಬಂದು ಜ್ಯೂಸ್ ಪರ್ಪಸ್ಸಿಗೆ ತುಂಬ ಚೆನ್ನಾಗಿದೆ ಈ ಆ್ಯಪಲ್ಲು. ಸೊ ಫ್ರೆಶ್ ಆಗಿ ಹಾಕಿ. ಕಿತ್ನೆ ಹೈ ಭಯ್ಯ एक ग्लास? 50 रुपीज़. ಸೊ ಒಂದು ಗ್ಲಾಸಲ್ಲಿ 50 रुपीज़. ಆಲ್ಮೋಸ್ಟ್ आधा किलो जाएगा. एक ग्लास में आधा किलो एप्पल्स जाएगा भैया. ಹಾಂ, ಸೊ ಅರ್ಧ ಕೆ ಜಿ. ಹಾಗೆ ನಾವು ಅರ್ಧ ಕೆ ಜಿ ತೊಗೊತೀವಂದರೆ 50 ರೂಪಾಯಿ, ಜ್ಯೂಸ್ಗೂ 50 ರೂಪಾಯಿ. ಸೊ ಓಕೆ. ಬಟ್ ಇಲ್ಲಿ ಕೋಲ್ಡ್ ಇರೋದ್ರಿಂದ ತುಂಬ ಕೋಲ್ಡ್ ಆಗಿತ್ತು ಜ್ಯೂಸು. ಒಂದು ಸ್ವಲ್ಪನೂ ಶುಗರ್ ಏನೂ ಹಾಕಲ್ಲ, ಆರಾಮಾಗಿ ಕುಡಿಬೋದು. ಸೊ 2 ಗ್ಲಾಸ್ ಆರ್ಡರ್ ಮಾಡಿದ್ವಿ. ಇವಾಗ ನಾನು ಫ್ರೆಶ್ ಆಗಿ ಇನ್ನೊಂದು ಗ್ಲಾಸ್ನ ಆರ್ಡರ್ ಮಾಡಿದೆ. ಹೇಗೆ ಮಾಡ್ತಾರೆ ನೋಡಿ ಇದು ಮಾಡೋಣ ಅಂತ. ಸೊ
ನೋಡಿ ಆ್ಯಪಲ್ ವ್ಯಾಲಿ ಇದ್ರ ಹೆಸರು, ಅದರಲ್ಲಿ ಜ್ಯೂಸ್ ಹಾಕಿ ಕೊಡ್ತಾರೆ. ಸೊ ಈ ಫ್ರೆಶ್ ಜ್ಯೂಸ್ ಬಂದ್ಬಿಟ್ಟು ಬಿನಾ ಚೀನಿ, ಬಿನಾ ಪಾನಿ, ಬಿನಾ ಐಸ್ ಅಂತೆ. ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ನಾ ಹೇಳಿದ್ರೆ 1 ಗ್ಲಾಸ್ 50 ರುಪೀಸು. ಸೊ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಬಂದು ಸೀಸನ್ ಅಂತೆ. ಆವಾಗ ಒಂದೊಂದು ಮರದಲ್ಲಿ ವರ್ಷಕ್ಕೆ ಒಂದೇ ಸರಿ ಒಂದು ಮರದಲ್ಲಿ 400 to 500 kgs ಆಫ್ ಆ್ಯಪಲ್ ಸಿಗುತ್ತಂತೆ. ಸೊ ಇವಾಗೆಲ್ಲ ಜಸ್ಟ್ ಟೇಕ್ ಕೇರ್ ಮಾಡಬೇಕು ಅವರು ಟ್ರೀದು ಅಷ್ಟೇ. ಸಲ ಕುಡ್ದಾಗಿ ಹೋಗ್ತಾ ಇರುವಾಗ ಮತ್ತೆ ಇನ್ನೊಂದು ಬ್ರೇಕ್, ಯಾಕಂದರೆ ಫುಲ್ಲು ಪಕೋಡ ಗಿಕೋಡ ಆ ಥರ ಎಲ್ಲ ನೋಡ್ಬಿಟ್ಟಿದ್ದೀವಿ. ಅದಕ್ಕೆ ಸೊ ಏನೇನಿದೆ ಅಂತ ತೋರಿಸ್ತೀನಿ. ಬಿಸಿ ಬಿಸಿ ಕೇಸರಿ ಬಾತು ಪೂರಿ ಜೊತೆ ತಿನ್ನೋದೇನೋ, ನಿಂಗೆ ಇಷ್ಟನಾ ಅದು? ಲೇಲೋ ಲೇಲೋ ಅಲ್ವಾ? ಹೌದು. ಅಲ್ಲ, ಒಬ್ಬೊಬ್ರು ವಿಡಿಯೋ ಎಲ್ಲ ಪಾಕಿಸ್ತಾನಲ್ಲೆಲ್ಲ ಮಾಡೋರಲ್ಲ, ಅವ್ರಿಗೂ ಹಂಗೆ ಡ್ರೈ ಫ್ರೂಟ್ಸ್ ಹೆಂಗೆ ಕೊಟ್ರು ಎಲ್ಲ. ವಾವ್, ನನ್ನ ಫೇವ್ರೆಟ್ ಟೂಟಿ ಫ್ರೂಟಿ ಹಾಕ್ಬಿಟ್ಟು ಮಾಡಿದ್ದಾರೆ. ನಾನಂತೂ ಪ್ಲೇನ್ ತಿಂತೀನಿ. ನಂಗೆ ಟೂಟಿ ಫ್ರೂಟಿ ಸಕ್ಕತ್ ಇಷ್ಟ. ಇದು ಫೇಮಸ್ ಅನ್ಸುತ್ತೆ ಇಲ್ಲಿ ಎಲ್ಲ ಕಡೆ, ಬಟಾಣಿಯಲ್ಲಿ ಮಾಡಿದ್ದಾರೆ. ಇದೆಲ್ಲಾನು ಬಂದು ಚಾಟ್ಸ್ ಭಯ್ಯ, ಸಾರೆ ವೆಜ್, ಸಾರೆ ವೆಜ್, ಎಲ್ಲಾನು ವೆಜ್. ತಮಿಳ್ನಾಡು, ಕೇರಳ ಎಲ್ಲ ಮಿಕ್ಸ್ ಅಲ್ಲಿ ಒಂದು 100 ಗ್ರಾಮ್ಸ್ ತಗೊಂತಾ ಇದೀವಿ ಟೇಸ್ಟ್ ಮಾಡೋಕ್ಕೆ. ಕಿತ್ತಾ ಭಯ್ಯ 100 ಗ್ರಾಮ್ಸ್? 30 ರುಪೀಸ್ ಬಸ್, 30 ರೂಪಾಯಿ ಅಂತೆ. ಸೊ ಇದರಲ್ಲಿ ಈ ಕಡೆ ನೋಡಿ ಕ್ಲಾರಿಟಿ ಚೆನ್ನಾಗಿದೆ, ಬೇಕಂದರೆ ಎಕ್ಸ್ಟ್ರಾ ಏನಾದರೂ ತೊಗೊಬೋದು. ಇದೆಲ್ಲದರಲ್ಲೂ ಆಲೂಗೆಡ್ಡೆ ಬಜ್ಜಿ ಸಖತ್ತಾಗಿತ್ತು, ಬಿಸಿ ಬಿಸಿಯಾಗಿತ್ತು. ಆ್ಯಂಡ್ ಇದನ್ನೆಲ್ಲ ತಿನ್ಕೊಂಡು ನಾವು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಪೆಹಲ್ಗಾಮ್ ಡೆಸ್ಟಿನೇಷನ್ ರೀಚ್ ಆಗೋಕ್ಕಿಂತ ಮುಂಚೆನೇ ಇವತ್ತು ಇಷ್ಟೊಂದು ಬ್ರೇಕ್ಸ್ ತಗೊಂಡು ಎಷ್ಟೊಂದು ತಿಂದು ಕುಡಿದು ಕಾಫಿ ಟೀ ಎಲ್ಲ ಕುಡ್ದಿರೋದು ರೆಕಾರ್ಡು ಮಾಡಿಲ್ಲ. ಆ್ಯಪಲ್ ಜ್ಯೂಸು ಎಲ್ಲನೂ ಎಂಜಾಯ್ ಮಾಡಿದ್ವಿ, ಸ್ನ್ಯಾಕ್ಸ್ನೂ ಸಹ ಎಂಜಾಯ್ ಮಾಡಿದ್ವಿ. ಸೊ ಪೆಹಲ್ಗಾಮಲ್ಲಿ ಏನೇನು ನೋಡ್ತೀವಿ ನಾವಿವತ್ತು ಅನ್ನೋದನ್ನ ನಾನು ಅಂದ್ಕೊಂಡೆ ಈ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಾ ಇರೋದ್ರಿಂದ ಪಾರ್ಟ್ 2 ಅಲ್ಲಿ ತೋರಿಸೋಣ ಅಂತ. ಸೊ ಜಸ್ಟ್ ಸ್ಟೇ ಟ್ಯೂನ್ ಫಾರ್ ಪಾರ್ಟ್ 2 ವಿಡಿಯೋ.